ಸೊ ತೋಟ ಅಂದರೆ ಅಡಿಕೆ ತೋಟ, ತೆಂಗಿನ ತೋಟ ಅಂತ ಓಡಾಡ್ತಿರ್ತೀವಿ. ಇದು ನೋಡಿ, ಬನ್ನಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಲ್ಲಿರುವಂಥ ಒಂದು ತೋಟ. ಇದು ನೋಡ್ರಿ ಹೇಗಿದೆ, ಅಡಿಕೆ ಇದೆ, ತೆಂಗಿದೆ, ಬಾಳೆ ಇದೆ, ಕೋಕಾ ಇದೆ, ಚಕ್ಕೆ ಇದೆ, ಕಾಳುಮೆಣಸಿದೆ, ಎಲ್ಲ ಇದೆ ನೋಡ್ರಿ ಇಲ್ಲಿ. ನಾವು ಹೇಳ್ತೀವಲ್ಲ, ರೈತರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಇವರೇ ಆ ರೈತರು, ರಾಕೇಶ್ ಅಂತ ಇವ್ರು ಮನಸ್ಸು ಮಾಡಿದಕ್ಕೆ ಏನು ಬೇಕಾದ್ರೆ ಮಾಡಿದ್ದಾರೆ. ಕೇವಲ 2 ವರ್ಷದಲ್ಲಿ ಇಷ್ಟು ಚೇಂಜ್ ಮಾಡಿದ್ದಾರೆ ಅವರು. ಸೊ ನೀವು ಯಾಕೆ ಮಾಡಬಾರ್ದು? ನೀವು ಪ್ರಯತ್ನ ಮಾಡಿ, ನೀವು ಮಾಡ್ಬೋದು, ನೀವು ದುಡ್ಡು ದುಡಿಬೋದು, ಒಳ್ಳೆ ಆದಾಯ ಬರುತ್ತೆ, ಭೂಮಿನೂ ಚೆನ್ನಾಗಿರುತ್ತೆ, ವಾತಾವರಣನೂ ಚೆನ್ನಾಗಿರುತ್ತೆ. ಇದು ಬಯಲುಸೀಮೆ ಅಲ್ಲ, ಈಗ ಮಲೆನಾಡು. ಯಾವುದಿದು? ಮಲೆನಾಡು. ಆದರೂ ಕೂಡ ಇದು ಎಲ್ಲಿದೆ? ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಲ್ಲಿದೆ. ಇದೇನಾಗಿದೆ? ಈಗ ಮಲೆನಾಡಾಗಿದೆ. ನೋಡಿ, ನೀವೇ ನೋಡಿ ಹೇಗಿದೆ ತೋಟ ಅಂತ. ನೀವು ಪ್ರಯತ್ನ ಮಾಡಿ, ನಿಮ್ಮ ಮನಸ್ಸಲ್ಲಿ ಮಾರ್ಗ ಏನು ಬೇಕಾದ್ರೆ ಮಾಡ್ಬೋದು ನೋಡಿ. ಹಾಗಾಗಿ ಸರಿಯಾದ ಮಾಹಿತಿ ತಗೊಳ್ಳಿ, ಸರಿಯಾದ ಕೃಷಿ ಮಾಡಿ, ನಿಮ್ಮ ಭೂಮಿಯಲ್ಲಿ ನೀವು ಲಕ್ಷಾಂತರ ಆದಾಯನ ಗಳಿಸ್ಬೋದು, ಜೊತೆಗೆ ನೆಮ್ಮದಿನ ಪಡಿಬೋದು. ಈಗ ಬಯಲುಸೀಮೆ ಹೋಗಿ ಮಲೆನಾಡಾಗಿ ಪರಿವರ್ತನೆ ಆಗಿದೆ ನೋಡಿ. ಇದೇ ನಿಮ್ಮ ಮಲೆನಾಡು. ಆದರೆ ಇದರಲ್ಲಿ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ.